ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮಾಸ್ ಹೋಮ್ ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೆಡ್ಡಿಂದ ಒಂದು ಹೊಸ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದು ತೋರಿಸ್ತೀನಿ. ನಾನು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಮ್ಯಾಗಿ ಮಸಾಲ ಹಾಕೋಣ. ಒಂದು ಸ್ಪೂನಷ್ಟು ಮ್ಯಾಗಿ ಮಸಾಲ ಹಾಕ್ತಿದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹಾಕ್ತಿದ್ದೀನಿ ಮ್ಯಾಗಿ ಮಸಾಲ. ಈಗ ಕಲಿಸ್ಕೊಂಬಿಡೋಣ ಚೆನ್ನಾಗಿ. ಇನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬಿಡೋಣ. ಹಿಟ್ಟನ್ನು ಕಲಿಸ್ಕೊಂಬಿಟ್ಟಿನಲ್ಲ ಚೆನ್ನಾಗಿ. ಈಗ ಈ ಥರ ಎಲ್ಲ ಕಲಸಿಟ್ಕೊಂಡಿದ್ದೀವಲ್ಲ ಹಿಟ್ಟು, ಈಗ ಇದಕ್ಕೆ ಬ್ರೆಡ್ ತೊಗೊಂಡಿದ್ದೀನಿ ನಾನು. ಈ ಬ್ರೆಡ್ಡನ್ನು ಈ ಹಿಟ್ಟಿನಾಗ ಡಿಪ್ ಮಾಡಿ ಫ್ರೈ ಮಾಡ್ಕೋಬೇಕು. ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಹಂಚು ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕೋಣ. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಕಲಸಿಟ್ಕೊಂಡಿದ್ದೆಲ್ಲ ಹಿಟ್ಟು, ಈ ಹಿಟ್ಟಿಗೆ ಬ್ರೆಡ್ ಹಾಕ್ಬಿಡೋಣ. ಈ ಥರ ಡಿಪ್ ಮಾಡಿಬಿಡೋಣ. ಈ ಥರ ಎಲ್ಲ ಹಾಕ್ಬಿಡೋಣ ಹಿಟ್ಟು. ಈಗ ಹಂಚು ಬಿಸಿಯಾಗಿದೆ ಅಲ್ಲ, ಈಗ ಇದಕ್ಕೆ ಬ್ರೆಡ್ ಹಾಕ್ಬಿಡೋಣ. ಈ ಥರ ಈಗ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಈಗ ಇನ್ನು ಸ್ವಲ್ಪ ಹಾಕೋಣ ಮೇಲೆ. ಈಗ ಇದು ಫ್ರೈ ಆಗಿದೆ. ಇದನ್ನು ಟರ್ನ್ ಮಾಡ್ಕೊಂಬಿಡೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒತ್ತು ಹೋಗ್ಬಿಡ್ತೈತಿ.
ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಈಗ ನೋಡೋಣ, ಮತ್ತು ಟರ್ನ್ ಮಾಡ್ಕೊಂಬಿಡೋಣ. ಈ ಥರ ಟರ್ನ್ ಮಾಡ್ಕೊತಾನೆ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಆಗಿದೆ, ತಕ್ಕೊಂಬಿಡೋಣ ಒಂದು ಪ್ಲೇಟಿಗೆ. ಈಗ ರೆಡಿಯಾಗಿದೆ ಬ್ರೆಡ್ ರೋಸ್ಟ್. ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಬ್ರೆಡ್ ರೋಸ್ಟ್. ಇದನ್ನು ಈವ್ನಿಂಗ್ ಸ್ನ್ಯಾಕಿಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಹೊರಗೋಗಿ ಅದು ಇದು ತಿನ್ನೋಣ ಅಂತಿರ್ತಾರಲ್ಲ, ಆವಾಗ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. Bye.